ನೇರವಾಗಿ ಪ್ರಶ್ನೆಗೆ ಬಂದ್ಬಿಡ್ತೀನಿ. ಡಾಕ್ಟರ್ ಕೆ ಸುಧಾಕರ್ ಅವರು ಒಂದು ವಿಚಾರ ಹೇಳ್ತಾರೆ. ನನಗೆ ನಾಗೇಶ್ ಅಂದ್ರೆ ಯಾರಂತ ಗೊತ್ತಿಲ್ಲ, ಅವ್ರ ಬಗ್ಗೆ ಮಾಹಿತಿ ಇಲ್ಲ. ಮಂಜುನಾಥ್ ಯಾರು ಗೊತ್ತಿಲ್ಲ, ಅವ್ರ ಬಗ್ಗೆ ಮಾಹಿತಿ ಇಲ್ಲ, ನೋಡಿಲ್ಲ ಅಂತ ಹೇಳ್ತಾರೆ. ಡಾಕ್ಟರ್ ಕೆ ಸುಧಾಕರ್ ಅವರೇ, ನಿಮ್ಗೆ ದಾಖಲೆ ಸಮೇತ ಕೊಡ್ತೀನಿ. ಚಿಕ್ಕ ಕಾಡಿಗಾನಹಳ್ಳಿ ಅವ್ರ ಮನೆಯಲ್ಲಿ ನೀವು ಇವತ್ತು ಯಾರು ನಾಗೇಶ್ ಯಾರು ಗೊತ್ತಿಲ್ಲ ಅಂತ ಹೇಳ್ತಿದ್ದೀರಾ, ಅದೇ ನಾಗೇಶನ್ ಜೊತೆಲಿ ನಿಂತ್ಕೊಂಡಿರೋ ಅವ್ರ ಮಗು ಗಂಡು ಮಗು ಹೆಣ್ಣು ಮಗು ಗೊತ್ತಿಲ್ಲ, ಅವ್ರ ಮಗು ನಾಮಕರಣಕ್ಕೆ ಹೋಗಿರೋ ಫೋಟೋ ನಾನು ಕೊಡ್ತೀನಿ. ನಿಮ್ಮ ಸರ್ಕಾರ ಅವಧಿಯಲ್ಲಿ 2022ರಲ್ಲಿ ಅದೇ ಬಾಬುಗೆ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಟೆಂಡರ್ ಕೊಟ್ಟಿದ್ರ. 3/8/2022ರಿಂದ 3/8/2027 ತನಕ ನಿಮ್ಮ ಅಧಿಕಾರ ಅವಧಿಯಲ್ಲಿ ಅವನಿಗೆ ಸರ್ಕಾರಿ ಟೆಂಡರ್ ಕೊಟ್ಟಿದ್ದೀರಾ. ಗೊತ್ತಿಲ್ವ ನಿಮ್ಗಾಗಾದ್ರೆ? ಜನರನ್ನ ಎಷ್ಟು ಮೂರ್ಖರನ್ನಾಗಿ ಮಾಡ್ತೀರಾ? ಕೃಷ್ಣಮೂರ್ತಿ ಅಳಿಯ ನಾಗೇಶ್ ಅವ್ರ ಜೊತೆಲಿರೋ ಫೋಟೋಗಳು ಕೊಡ್ತೀನಿ. ಈ ನಾಗೇಶ್ ಎಷ್ಟು ವಿಲಾಸಿ ಜೀವನ ಮಾಡ್ತಾನೆ ಗೊತ್ತಾ? ಅವನಿಗೆ ಈಗ 34 ವರ್ಷ. 2022ರಲ್ಲಿ ಬಂಗ್ಲೆ ಅಂತ ಮನೆ ಕಟ್ತಾನೆ. ಅವನ ಹಿನ್ನೆಲೆ ಅವ್ರೂರು ಚಿಕ್ಕಾಡ್ಗಾನಹಳ್ಳಿ, ಚಿಕ್ಕನಹಳ್ಳಿ. ಜನ ಹೇಳ್ತಾ ಇದ್ದಾರೆ, ಸುಮಾರು ಜನ ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಅಣ್ಣ ನೀವು ಮಾಡಿ, ನಿಮ್ಮ ಜೊತೆ ನಾವು ಬರ್ತೀವಿ, ಅವನ ಜಾತಕ ನಾವು ಬಯಲು ಮಾಡ್ತೀವಿ, ಆದರೆ ನಮ್ಗೆ ಸಪೋರ್ಟ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಅಂಧ ದರ್ಬಾರು ಚಿಕ್ಕನಹಳ್ಳಿಯಲ್ಲಿ ಮತ್ತೆ ಚಿಕ್ಕಾಡ್ಗಾನಹಳ್ಳಿಯಲ್ಲಿ. ನಿಮ್ಮ ಬೆಂಬಲಿಗರು ಗೊತ್ತಿಲ್ಲ ಅಂತ ಹೇಳಿದವರು ಅವನ ಮನೆ ಫೋಟೋ ನಾನು ಕೊಡ್ತೀನಿ. ಡಾಕ್ಟರ್ ಕೆ ಸುಧಾಕರ್ ಅವರೇ, ನಿಮಗೆ ಇವತ್ತು ದಾಖಲೆ ಸಮೇತ ಕೊಡ್ತಾ ಇದ್ದೀನಿ. ನೀವು ನೈತಿಕ ಹೊಣೆ ಹೊತ್ತು ನಿಮ್ಮ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು. ನೈತಿಕತೆ ಅನ್ನೋದಿದ್ರೆ ನೀವು ಜನರಿಗೆ ಮೋಸ ಮಾಡ್ತಾ ಇದೀನಿ, ಸುಳ್ಳು ಹೇಳ್ತಾ ಇದೀನಿ, ಜನರಿಗೆ ಯಾಮಾರಿಸ್ತಾ ಇದೀನಿ ಅಂತ ಹೇಳ್ಬಿಟ್ಟು ನೀವು ಮೋಸ ಮಾಡ್ತಾ ಇರೋ ಒಬ್ಬ ಸಂಸದ, ನಾಲಾಯಕ್ ಸಂಸದ. ನೀವು ಯಾಕ್ರಿ ಸುಳ್ಳು ಹೇಳ್ತೀರಾ? ನನ್ಗೆ ಗೊತ್ತಿಲ್ಲ ನಾಗೇಶ್ ಅಂತ ಹೇಳ್ಬಿಟ್ಟು ಹೋಗಿಲ್ವೇನ್ರ ಅವ್ರ ಮನೆಗೆ? ನೀವು ಯಾಕೆ ಸುಳ್ಳು ಹೇಳ್ತಾ ಇದ್ರೆ ಜನಕ್ಕೆ? ನೀವು ಎಷ್ಟು ಮೋಸ ಮಾಡ್ತಾರೆ ಕ್ಷೇತ್ರದ ಜನಕ್ಕೆ. ನಿಮ್ಮ ಅಧಿಕಾರ ಅವಧಿಯಲ್ಲಿ ಒಂದು ಟೆಂಡರ್ ಕೊಡ್ತೀರಾ, ಅದು ದಾಖಲೆ ಕೊಡ್ತೀನಿ ನಿಮ್ಗೆ. ನೀವು ಸಚಿವರಾಗಿದ್ದಾಗ ಅವನ ಮನೆಗೆ ಹೋಗಿದ್ದೀರಾ, ಅದು ದಾಖಲೆ ಕೊಡ್ತೀನಿ. ಅವನ ವಿಲಾಸಿವಂತ ಜೀವನ, ಅವನ ಲೈಫ್, ಅವನ ಪ್ರೈವೇಟ್ ಲೈಫ್ ಅವನ ಇಷ್ಟ, ಅವಶ್ಯಕತೆ ಇಲ್ಲ ನಮ್ಗೆ. ಎಲ್ಲಿಂದ್ರೆ ಬಂತು? ವಯಸ್ಸು 27-28 ಇರೋವಾಗ್ಲೇ ಬಂಗ್ಲೆ ಅಂತ ಮನೆ ಕಟ್ತಾನೆ ಅಂದ್ರೆ ಎಲ್ಲಿಂದ್ರೆ ಬರುತ್ತೆ ದುಡ್ಡು ಅವನಿಗೆ? ಎಲ್ಲಿಂದ ಬಂತು? ಹೇಳ್ಕೊಳ್ಳಕ್ ಜಮೀನ್ ಕೂಡ ಇಲ್ಲ ಅವನಿಗೆ, ಅಷ್ಟೊಂದು ಜಮೀನ್ ಕೂಡ ಇಲ್ಲ. ಅದೇ ಊರಿನವ್ರು ಮಾಹಿತಿ ಕೊಟ್ಟಿದಾರೆ ನನಗೆ. ಎಷ್ಟ್ರಿ ಇವ್ರು ಫ್ರಾಡ್ ಮಾಡೋದು, ಎಷ್ಟು ಜನಕ್ಕೆ ಯಾಮರ್ಸೋದು? ನೀವು ನಿಮ್ ಬೆಂಬಲಿಗರೆಲ್ಲ ಚಿಕ್ಕಬಳ್ಳಾಪುರ ಕ್ಷೇತ್ರ ಲೂಟಿ ಮಾಡಕ್ಕೆ ನಿಂತ್ಕೊಂಡಿದ್ದೀರೇನ್ರಿ? ಪ್ರತಿಯೊಂದು ದಾಖಲೆ ಕೊಡ್ತೀನಿ ಡಾಕ್ಟರ್ ಕೆ ಸುಧಾಕರ್ ಅವರೇ. ಬನ್ನಿ, ನನ್ನ ಎದುರಿಗೆ ಬನ್ನಿ ಡಿಬೇಟ್ಗೆ. ನೀವು ಇವತ್ತು ಹೇಳ್ತಾ ಇದ್ರಲ್ವಾ, ನಾಗೇಶ್ ಅಂದ್ರೆ ಗೊತ್ತಿಲ್ಲ, ನನಗೆ ಮಂಜುನಾಥ್ ಅಂದ್ರೆ ಗೊತ್ತಿಲ್ಲ, ಇವ್ರು ಯಾರೋ ಗೊತ್ತೇ ಇಲ್ಲ, ನಾನು ನೋಡೇ ಇಲ್ಲ, ಅವ್ರ ಮಾಹಿತಿ ಇಲ್ಲ, ಎಲ್ಲ ಕೊಡ್ತೀನಿ. ಬನ್ನಿ ಸ್ವಾಮಿ, ನಿಮ್ಗೆ ಬನ್ರಿ. ಎಲ್ಲೋ ಡೆಲ್ಲಿಯಲ್ಲಿ ಕುತ್ಕೊಂಡು ಗಾಲಿಯಲ್ಲಿ ಗುಂಡೊಡಿಯೋದಲ್ಲ. ಬನ್ನಿ. ಯಾಕ್ರಿ ಓಡೋಗಿದ್ದಾರೆ? ಏಟು ಏತ್ರಿ ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಓಡೋದ್ರು ಅವರು? ಇದ್ದು ಕಾನೂನು ಎದುರಿಸ್ಬೇಕಾಯ್ತು. ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಅವನ ಹತ್ರ ದುಡ್ಡು ಇಸ್ಕೊಂಡಿಲ್ಲ, ನಾನು ಪ್ರೂವ್ ಮಾಡ್ತೀನಿ, ನಾನು ಎಲ್ಲೂ ಹೋಗಲ್ಲ ಅಂತ ಇದ್ಬಿಟ್ಟು ಅಲ್ಲಿ ಕ್ಷೇತ್ರದಲ್ಲಿ ಇದ್ಬಿಟ್ಟು ಪ್ರೂವ್ ಮಾಡ್ಬೇಕಾಯ್ತು. ಯಾಕೆ ಹೇಳಿತಾರ ಓಡೋಗ್ಬಿಟ್ಟ? ನೀವೇ ಕಳಿಸಿದ್ರಾ ಎಲ್ಲಾದ್ರೂ? ನೀವೇ ಇಟ್ಕೊಂಡಿದ್ರ ಅವನ್ನ, ನಾಗೇಶ್ನ ಮಂಜುನಾಥ್ನ ಎಲ್ಲಾದ್ರೂ? ಇದೇನೇನ್ರಿ ನಿಮ್ ಸಭ್ಯತೆ ರಾಜಕಾರಣ? ದಯವಿಟ್ಟು ಈ ಸಾವನ್ನು ಹೊಣೆ ಹೊತ್ತು ನೀವು ರಾಜೀನಾಮೆ ಕೊಡಲೇಬೇಕು. ಬಟ್ ನಾನು ಪ್ರತಿದಿನ ನಿಮ್ ಪ್ರಶ್ನೆ ಮಾಡ್ತಾನೆ ಇರ್ತೀನಿ ಸುಧಾಕರ್ ಅವರೇ, ನಾನ್ ಬಿಡಲ್ಲ. ನನಗೆ ಎಷ್ಟು ಕಾಟ ಕೊಟ್ಟಿದ್ರು ನಿಮ್ಮ ಬೆಂಬಲಿಗರು, ಏನೇನ್ ಮಾಡಿದ್ರು ನನಗೆ ಗೊತ್ತು. ಆ ಕಷ್ಟ ಏನ್ ಅನುಭವಿಸಿದ್ರೆ ನನಗೆ ಗೊತ್ತು ಸುಧಾಕರ್ ಅವರೇ. ನಿಮ್ಮ ಬೆಂಬಲಿಗರು ಸುಖ ಸುಮ್ಮನೆ ಮಾಡಿರೋ ಒಂದು ತಪ್ಪುಗಳೇ ನನ್ನ ಮೇಲೆ FIR ಮಾಡಿಸಿ ಇಲ್ದಿರೋ ಸೆಕ್ಷನ್ಗಳಾಕ್ಸಿದ್ರು. ಅವತ್ತು ಎಷ್ಟು ಕಷ್ಟ ಅನುಭವಿಸಿದ್ ನನ್ಗೆ ಗೊತ್ತ್ರಿ, ಮಾಡದಿರೋ ತಪ್ಪಿಗೆ. ಯಾಕೆ ಅವಾಗ ಈ FIR ಬಗ್ಗೆ ಜ್ಞಾನ ಇರ್ಲಿಲ್ವಾ ಸುಧಾಕರ್ ಅವರೇ? ಇನ್ನೊಬ್ಬರ ಮೇಲೆ FIR ಮಾಡಿದಾಗ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿರ್ಲಿಲ್ವಾ ಸುಧಾಕರ್ ಅವರೇ? ಇವತ್ತು FIR ಆದಾಗ ನಿಮ್ ಬೆಂಬಲಿಗರ ಮೇಲೆ ನಿಮ್ಗೆ ಆ ನೋವು ಗೊತ್ತಾಗ್ತಾ ಇದೆಯಲ್ಲ.
ಭಗವಂತ ಕರ್ಮ ರಿಟರ್ನ್. ನಮ್ಮ ಜನಪ್ರಿಯ ಶಾಸಕರು ಒಂದು ಮಾತು ಹೇಳಿದ್ರು, ಕರ್ಮ ಯಾರನ್ನು ಬಿಡೋದಿಲ್ಲ ರೀ ಅಂತ ಹೇಳ್ಬಿಟ್ಟು. ನೋಡಿ, ಕರ್ಮ ಇಸ್ ರಿಟರ್ನ್. ಮೊಟ್ಟ ಮೊದಲನೇದಾಗಿ A1 ಆರೋಪಿಯಾಗಿ ಕಟಕಟಲ್ಲಿ ನಿಂತ್ಕೋಬೇಕು ಡಾಕ್ಟರ್ ಕೆ ಸುಧಾಕರ್, ಹಾಲಿ ಸಂಸದರು, ಚಿಕ್ಕಬಳ್ಳಾಪುರದ ಹಾಲಿ ಸಂಸದರು. ದೇವರು ಕ್ಷಮಿಸಲ್ಲ ರೀ. ಎಷ್ಟು ದಿನ ರೀ ನಿಮ್ಮ ಅಂದ ದರ್ಬಾರು, ನಿಮ್ದು ನಿಮ್ಮ ಬೆಂಬಲಿಗರದು ಅಲ್ಲ ರೀ. ಒಂದು ಬಡ ಕುಟುಂಬನ ಬೀದಿಗೆ ತಂದ್ಬಿಟ್ರಲ್ರಿ ನೀವು, ನಿಮ್ಮ ಬೆಂಬಲಿಗರೆಲ್ಲ ಸೇರಿ. ಕಡೆ ಪಕ್ಷ ಆ ಕುಟುಂಬಕ್ಕೆ ಅವನಿಂದ ಅನ್ಯಾಯ ಆಯ್ತಲ್ವಾ. ನೋಡಿ, ನನ್ನಿಂದ ನ್ಯಾಯ ಹಾಕೊಂಡು ಸತ್ತೋಗಿದೆ ನಿಮ್ಮ ಮಗ. ನಾನಿದ್ದೀನಿ, ಏನು ಆಗಿದೆ ಸರಿಪಡಿಸ್ತೀನಿ. ಮಾನವೀಯತೆ ಇಲ್ವೇನ್ರಿ ನಿಮ್ಗೆ? ಅವನಿಗೆ ನಾಗೇಶ್ ಮಾನವೀಯತೆ ಇಲ್ವೇನ್ರಿ? ಓಡೋಗಿದ್ದಾನೆ, ಇವತ್ತು ಹಿಡಿತಾರ ಅವನು. ಕಾನೂನು ಎದುರ್ಸಕ್ ಹೇಳ್ರಿ, ಕಾನೂನು ಎದುರ್ಸಕ್ ಹೇಳ್ರಿ. ಯಾಕ್ರಿ ಓಡೋದ ಅವನು? ತಪ್ಪು ಮಾಡಿಲ್ಲ ಅಂದ್ರೆ ಯಾಕ್ರಿ ಓಡೋದ? ಡಾಕ್ಟರ್ ಕೆ ಸುಧಾಕರ್ ಅವರೇ, ಅವನ ಮನೆ ಫೋಟೋ, ಪ್ರತಿಯೊಂದು ಫೋಟೋಗಳಿದಾವ ನನ್ನ ಹತ್ರ. ವಿಲಾಸಿ ಜೀವನ, ಐಷಾರಾಮಿ ಕಾರುಗಳು ಎಲ್ಲಿಂದ ಬಂತು? 34 ವರ್ಷಕ್ಕೆ ಇಷ್ಟೆಲ್ಲ ಸಂಪಾದನೆ ಮಾಡ್ತಾನಂದ್ರೆ ಇನ್ನು 50 ವರ್ಷಕ್ಕೆ ಇನ್ನೆಷ್ಟು ಕೋಟಿ ಲೂಟಿ ಮಾಡ್ಬೋದು ನಮ್ಮ ಕ್ಷೇತ್ರದಲ್ಲಿ? ಜನಕ್ಕೆ ಇನ್ನೆಷ್ಟು ಯಾಮಾರಿಸ್ಬೋದು, ಇನ್ನೆಷ್ಟು ಫ್ರಾಡ್ ಮಾಡ್ಬೋದು? ಯಾವುದೇ ಕಾರಣಕ್ಕೂ ನಮ್ಮ ಕ್ಷೇತ್ರದಲ್ಲಿ ಇಂಥವ್ರನ್ನ ಕ್ಷಮಿಸೋ ಪ್ರಶ್ನೆನೇ ಇಲ್ಲ, ಬಿಡೋ ಪ್ರಶ್ನೆನೇ ಇಲ್ಲ. ನೀವು ಬೆಳೆಸ್ಬೋದು ಇಂಥವ್ರನ್ನ. ಆದ್ರೆ ನಮ್ಮ ಶಾಸಕರು, ನಮ್ಮ ಜನಪ್ರಿಯ ಶಾಸಕರು, ನಮ್ಮ ಪ್ರದೀಪ್ ಈಶ್ವರ್ ಸಾಹೇಬ್ರು ಇಂಥವ್ರ ಮಟ್ಟ ಹಾಕ್ತಾರೆ. ದೇವ್ರ ತರ ಬಂದಿದ್ದಾರೆ ಅವರು ಕ್ಷೇತ್ರಕ್ಕೆ. ಒಂದು ವೇಳೆ 2023ರಲ್ಲಿ ನಮ್ಮ ಶಾಸಕರು ಏನಾದ್ರೂ ಗೆಲ್ದ ಹೋಗಿದ್ರೆ ಇಷ್ಟೊತ್ತಿಗೆ ಚಿಕ್ಕಬಳ್ಳಾಪುರನ್ನ ಊಹೆ ಮಾಡ್ಕೊಳ್ಳೋಕೆ ಆಗ್ತಾರೆ. ನಿಮ್ಮ ಅಧಿಕಾರ ಏನಾದ್ರು ಇದ್ದಿದ್ರೆ ಆ ಮಟ್ಟಕ್ಕೆ ತಗೊಂಡೋಗಿ ಬಿಟ್ಬಿಡ್ತಾ ಇದ್ರಿ. ಭಗವಂತ ಅನ್ನೋನು ಇದ್ದಾನೆ, ಅದಕ್ಕೇನೆ ನಿಮ್ಮನ್ನ ಸೋಲಿಸಿ ನಮ್ಮ ಪ್ರದೀಪ್ ಈಶ್ವರ್ ಸಾಹೇಬ್ರನ್ನ ಗೆಲ್ಲಿಸಿದ್ದು. ಯಾಕೇಳಿ, ಇಂಥ ಅನ್ಯಾಯಗಳು ಇನ್ನೂ ಎಷ್ಟು ನೋಡ್ಬೇಕ್ರಿ? ಇನ್ನೂ ಎಷ್ಟೆಷ್ಟು ಬೆಳಕು ಬರ್ತಾವ ಹೇಳ್ತಾರ ಆ ಭಾಗದ ಜನ. ಅಣ್ಣ, ಯಾರು ಇವನ್ ಬಗ್ಗೆ ಮಾತಾಡೋಕು ಮನ್ಸು ಮಾಡಿಲ್ಲ. ನೀವು ಮನ್ಸು ಮಾಡಿದಿರಾ, ನಿಮ್ ಜೊತೆ ನಾವು ಬರ್ತೀವಿ. ಇವನ ಅಕ್ರಮಗಳೆಲ್ಲ ನಾವು ತೋರಿಸ್ಕೊಡ್ತೀವಿ. ಇವನ್ ಎಲ್ಲೆಲ್ಲಿ ಏನೇನು ಮಾಡಿದಾನೆ ಪ್ರತಿಯೊಂದು ಇಂಚಿಂಚು ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾರೆ. ಇನ್ನೆಷ್ಟು ರೋಸ್ ಹೋಗಿರ್ಬೇಕು ಸುಧಾಕರ್ ಅವರೇ ನಿಮ್ ಬೆಂಬಲಿಗರ ಮೇಲೆ ಜನ. ಇದೇನೇನ್ರಿ ನಿಮ್ ಸಭ್ಯತೆ ರಾಜಕಾರಣ? ಪ್ರತಿಯೊಂದು ಐಷಾರಾಮಿ ಕಾರ್ಗಳು, ಅವನ್ ಮನೆ, ಅವನ್ ಚಿನ್ನ ಒಡವೆ, ಏನ್ರಿ ಗೋಲ್ಡು ಆ ವಿಲಾಸಿವಂತ ಜೀವನ. ಡಾಕ್ಟರ್ ಕೆ ಸುಧಾಕರ್ ಅವರೇ, ಆ ವಿಲಾಸಿ ಜೀವನ ನಿಮ್ ಕೈಲಿ ಮಾಡಕ್ಕಾಗಲ್ಲ. ಆ ಮಟ್ಟಕ್ಕೆ ಇವನು ವಿಲಾಸಿ ಜೀವನ. ಜನ ಹೇಳ್ತಾರಲ್ವಾ, ಇವನು ಇದನ್ನ ಸುಮಾರು ಜನ ಫೋನ್ ಮಾಡಿ ಹೇಳಿದಾರೆ ನನಗೆ. ಒಂದು ವಿಡಿಯೋ ಮಾಡಿದ ತಕ್ಷಣ ಸುಮಾರು ಜನ ನನಗೆ ಇವನು ವಿಚಾರ ತಿಳಿಸಿದ್ದಾರೆ. ಪ್ರತಿಯೊಂದು ದಾಖಲೆಯನ್ನು ಇವತ್ತು ಕೊಡ್ತಾ ಇದ್ದೇನೆ. ನಿಮ್ಮ ಏನೋ ಒಂದು ಅಧಿಕಾರ ಅವಧಿಯಲ್ಲಿ ಏನ್ ದುರುಪಯೋಗ ಪಡಿಸ್ಕೊಂಡಿದ್ರೆ ಅಧಿಕಾರ ಅವಧಿನ, ದಯವಿಟ್ಟು ನೀವು ಕ್ಷಮೆ ಕೇಳಬೇಕು. ನನ್ನ ಅಧಿಕಾರ ಅವಧಿಯಲ್ಲಿ ಇಂಥವರೆಲ್ಲ ನನ್ನ ಹೆಸರು ಹೇಳ್ಕೊಂಡು ಈ ತರ ಎಲ್ಲ ಮಾಡಿದಾರೆ ಅಂತ ನೀವು ಕ್ಷಮೆ ಯಾಚನೆ ಮಾಡಬೇಕು. ಇಲ್ಲ ನೀವು ರಾಜೀನಾಮೆ ಕೊಡಬೇಕು. ಡಾಕ್ಟರ್ ಕೆ ಸುಧಾಕರ್ ಅವರೇ, ನಿಮಗೆ ಪ್ರಶ್ನೆ ನಾನು ಮಾಡೋದು ಬಿಡೋದೇ ಇಲ್ಲ. ಯಾವುದೇ ಕಾರಣಕ್ಕೂ ನಾನು ನಿಮ್ಮನ್ನ ಪ್ರಶ್ನೆ ಮಾಡೋದು ಬಿಡಲ್ಲ. ನಾನು ಎದುರವನು ಅಲ್ವೇ ಅಲ್ಲ. ನಿಮ್ಮ ಸರ್ಕಾರ ಅವಧಿಯಲ್ಲಿ 2019ರಿಂದ 2023 ತನಕ ಏನ್ ಜನಕ್ಕೆ ನೀವು ಕಷ್ಟ ಕೊಟ್ಟಿದ್ದೀರಾ ನನಗ್ ಗೊತ್ತು. ಕ್ಷೇತ್ರ ಜನ ಎಷ್ಟು ಜನ ಹೊಂದಿದಾರೆ ನನಗ್ ಗೊತ್ತು. ತುಂಬಾ ಜನ ಫೋನ್ ಮಾಡಿ ಹೇಳ್ತಾರೆ, ಅದೇ ಅಣ್ಣ ನೀವೊಂದು ಮಾತಾಡಿ ಅಣ್ಣ ಅವ್ರ ಬಗ್ಗೆ. ನಮ್ ಕೈಲಿ ಆಗಲ್ಲ, ನೀವು ಮಾತಾಡಿ ಅಣ್ಣ. ತುಂಬಾ ಜನ ನಿಮ್ ಬಗ್ಗೆ ಮಾಹಿತಿ ಕೊಡ್ತಾರೆ, ನಿಮ್ ಬೆಂಬಲಿಗರ ಬಗ್ಗೆ. ಬಟ್ ಅವಶ್ಯಕತೆ ಇದ್ದಾಗ ಮಾತ್ರ ಮಾತಾಡ್ತೀನಿ, ಯಾವಾಗ್ಲೂ ಮಾತಾಡಕ್ ಹೋಗಲ್ಲ. ಹಾಗಾಗಿ ನಾನು ಹೇಳ್ತೇನೆ ಸುಧಾಕರ್ ಅವರೇ, ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ಲೇಬೇಕು. ನಾನಿಲ್ಲ ಅಂದ್ರೆ ನಾನು ಸುಮ್ಮನೆ ಕೂರೋ ವ್ಯಕ್ತಿ ಅಲ್ವೇ ಅಲ್ಲ. ನಾನು ನಿಮ್ಮ ವಿರುದ್ಧ ರಾಜೀನಾಮೆ ಪ್ರತಿದಿನ ಕೇಳ್ತಾ ಇರ್ತೀನಿ. ಅದೇನಾಗುತ್ತೋ ಕಾನೂನು ನಡೆಯಲ್ಲಿ ನನ್ನ ಮೇಲೆ ಯಾವ ಕೇಸ್ ಹಾಕೊಂತ ಹಾಕೊಳ್ಳಿ, ನಾನ್ ನಿಮ್ಮನ್ನ ಫೇಸ್ ಮಾಡಕ್ ನಾನು ರೆಡಿ ಇದ್ದೀನಿ. ಡಾಕ್ಟರ್ ಕೆ ಸುಧಾಕರ್, ನಿಮ್ಮನ್ನ ನಿಮ್ಮ ಬೆಂಬಲಿಗರನ್ನ ನಾನ್ ಫೇಸ್ ಮಾಡಕ್ ರೆಡಿ ಇದ್ದೀನಿ. ಬನ್ನಿ, ಇಲ್ಲ ಶಿಡ್ಲಘಟ್ಟ ಸರ್ಕಲ್ ಬನ್ನಿ, ನಾನ್ ಬರ್ತೀನಿ. ನಿಮ್ಮ ಬೆಂಬಲಿಗರು ನೀವೆಲ್ಲ ಬನ್ನಿ, ನನಗೂ ಉತ್ತರ ಕೊಡಿ ಸಾಕು. ನೀವು ಈ ಕ್ಷೇತ್ರ ಜನಕ್ಕೆ ನಾವು ಮೋಸ ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನೀವು ಬನ್ನಿ, ನಾನು ಒಬ್ಬನೇ ಬರ್ತೀನಿ. ನಿಮ್ಮ ಏನು ಅನ್ಯಾಯ ಅಕ್ರಮಗಳಿದಾವೆ ನಾನು ಎತ್ತು ತೋರಿಸ್ತೀನಿ. ಪ್ರತಿಯೊಂದನ್ನು ಇಂಚಿಂಚು ಬಿಚ್ಚಿಡ್ತೀನಿ. ಬನ್ನಿ ಸುಧಾಕರ್ ಅವರೇ, ಬನ್ನಿ. ನೀವು ಡೆಲ್ಲಿಯಿಂದ ಬನ್ನಿ. ಹೊತ್ತು ಚಿಕ್ಕಬಳ್ಳಾಪುರ ಜನತೆ ಕ್ಷಮೆಯನ್ನು ಯಾಚಿಸಿ ನೀವು ದಯವಿಟ್ಟು ರಾಜೀನಾಮೆ ಕೊಡಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಂತ ಇದ್ದೀನಿ ಸುಧಾಕರ್ ಅವರೇ.